ದೇವರು ಇವತ್ತು ಬಹಳ ಶ್ರೇಷ್ಠವಾದಂತ ಒಂದು ಸಂಗತಿಯನ್ನು ಆತ ನಮ್ಗೆ ಹೇಳ್ತಾ ಇದ್ದಾನೆ. ಆತನು ಎರಡು ವಿಷಯಗಳು ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಎರಡು ವಿಷಯದಲ್ಲಿ ಮೊಟ್ಟ ಮೊದಲನೇ ವಿಷಯ ಆತನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಏನಾಗ್ಯದಂತ್ರಿ? ಎಲ್ಲವುಗಳ ಅಂತ್ಯವು ಏನಾಗಿದೆ? ಬಹಳ ಹತ್ತಿರವಾಗಿದೆ. ಅದಕ್ಕೋಸ್ಕರವಾಗಿ ಇದು ಮೊದಲನೇ ವಿಷಯ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಇದು ಮೊದಲನೇ ವಿಷಯ. ಮತ್ತು ಎರಡನೇದಾಗಿ ನಾವು ನೋಡ್ತಿದ್ದೇವೆ, ನೀವು ಸ್ವಸ್ಥ ಬುದ್ಧಿ ಉಳ್ಳವರಾಗಿರಿ, ಸ್ವಸ್ಥ ಚಿತ್ತರಾಗಿರಿ. ಯಾಕಪ್ಪ ಅಂತಂದ್ರೆ, ನಾವು ಯಾಕೆ ಸ್ವಸ್ಥ ಚಿತ್ತರಾಗಿರ್ಬೇಕಪ್ಪ ಅಂತಂದ್ರೆ, ಯಾಕೆ ನಾವು ಸ್ವಸ್ಥ ಬುದ್ಧಿ ಉಳ್ಳವರಾಗಿರ್ಬೇಕಪ್ಪ ಅಂತಂದ್ರೆ, ನಾವು ಎಲ್ಲವುಗಳ ಒಂದು ಅಂತ್ಯ ಹತ್ತಿರವಾಗಿರೋದ್ರಿಂದ ಒಂದ್ ವೇಳೆ ನಾವು ಸ್ವಸ್ಥ ಬುದ್ಧಿ ಇಲ್ಲದವರಾಗಿದ್ದೇವಪ್ಪ ಅಂತಂದ್ರೆ, ನಾವು ಸ್ವಸ್ಥ ಚಿತ್ತ ಇಲ್ಲದವರು ಒಂದ್ ವೇಳೆ ಈ ಲೋಕದಲ್ಲಿ ಆಗಿ ನಾವು ದೇವ್ರ ಮಕ್ಕಳು ಒಂದ್ ವೇಳೆ ಜೀವಿಸ್ತಾ ಇದ್ದೇವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವೆಲ್ಲರೂ ನಾವು ನಷ್ಟವನ್ನು ಅನುಭವಿಸ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ನೋಡ್ತಿದ್ದೇವೆ, ದೇವರು ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ನಾವು ಮತ್ತಷ್ಟು ನಮ್ಮ ಆತ್ಮೀಯ ಜೀವಿತವನ್ನು ಚುರುಕುಗೊಳಿಸಿಕೊಳ್ಳುವಂತ, ಮತ್ತಷ್ಟು ನಮ್ಮ ಆತ್ಮೀಯ ಜೀವಿತವನ್ನು ಜಾಗೃತಗೊಳಿಸುವಂತ, ಮತ್ತಷ್ಟು ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ತೀವ್ರತೆ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸುವಂತನಾಗಿದ್ದಾನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಈ ತೀವ್ರತೆ ಯಾಕೆ ನಮ್ಮಲ್ಲಿ ಬರ್ಬೇಕಪ್ಪ ಅಂತಂದ್ರೆ, ನಾವು ಆತ್ಮದಲ್ಲಿ ತೀವ್ರತೆ ಉಳ್ಳವರಾಗಿ ಯಾಕೆ ಜೀವಿಸ್ಬೇಕಪ್ಪ ಅಂತಂದ್ರೆ, ನಾವು ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿ, ಸ್ಥಿರ ಬುದ್ಧಿ ಉಳ್ಳವರಾಗಿ, ಸ್ಥಿರ ಚಿತ್ತರಾಗಿ ಯಾಕಿರ್ಬೇಕಂದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಆತನ ನಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿರುವುದರಿಂದ ನಾವು ಸ್ಥಿರವಾಗಿರುವುದು, ಸ್ಥಿರ ಚಿತ್ತರಾಗಿರುವುದು, ಸ್ಥಿರ ಬುದ್ಧಿ ಉಳ್ಳವರಾಗಿರುವುದು ಬಹಳ ಬಹಳ ಪ್ರಾಮುಖ್ಯವಾಗಿದೆ ದೇವರ ಮಕ್ಕಳಾದಂತ ನಮಗೆ. ಒಂದು ವೇಳೆ ದೇವರು ಎಲ್ಲವುಗಳ ಅಂತ್ಯವನ್ನು ಹತ್ತಿರವಾಗಿದೆ ಎಂಬುದಾಗಿ ನಮಗೆ ಹೇಳುವಂತ ಸಂದರ್ಭದಲ್ಲಿ ನಾವು ಸ್ಥಿರತೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರಲ್ಲಪ್ಪ ಅಂತಂದ್ರೆ, ಸ್ಥಿರ ಬುದ್ಧಿ ಅಂತಕ್ಕಂಥದ್ದು ನಮ್ಮಲ್ಲಿ ಇರಲ್ಲಪ್ಪ ಅಂತಂದ್ರೆ, ನಾವು ನೋಡ್ತೇವೆ ವಿಶ್ವಾಸ ಜೀವಿತದಲ್ಲಿ ನಾವು ನೋಡ್ತೇವೆ, ನಾವೇನು ಓಡ್ತಾ ಇದ್ದೀವಿ, ನಾವೇನು ಪ್ರಯಾಣ ಮಾಡ್ತಾ ಇದ್ದೀವಿ, ಆ ಪ್ರಯಾಣಕ್ಕೆ ನಾವು ನೋಡ್ತಿದ್ದೇವೆ ಪ್ರಯಾಸಕ್ಕೆ ಅದು ತುಂಬಾ ನಷ್ಟವನ್ನು ತರುವಂತ ಸಂಗತಿಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರು ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ, ನೀವು ಜಿತೇಂದ್ರರಾಗಿಯೂ ಮತ್ತು ಸ್ವಸ್ಥ ಬುದ್ಧಿ ಉಳ್ಳವರಾಗಿರು, ಸ್ಥಿರಚಿತ್ತರಾಗಿರಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಯಾಕೆ ಆತನು ಈ ಮಾತನ್ನು ನಮಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ, ಈ ಸ್ವಸ್ಥ ಬುದ್ಧಿ ಅಂತಕ್ಕಂಥದ್ದು ನಮ್ಮ ವಿಶ್ವಾಸ ಜೀವಿತಕ್ಕೆ, ಒಬ್ಬ ದೇವರ ಮಗನ ಜೀವಿತಕ್ಕೆ, ಒಬ್ಬ ದೇವರ ಮಗಳ ಜೀವಿತಕ್ಕೆ ಬಹಳ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ನಮ್ಮ ವಿಶ್ವಾಸ ಜೀವಿತದಲ್ಲಿ ನಾವು ಸ್ಥಿರಚಿತ್ತರಾಗಿದ್ದೀವಿ, ನಾವು ಸ್ವಸ್ಥ ಬುದ್ಧಿ ಉಳ್ಳವರಾಗಿದ್ದೀವಿ ಎಂಬುದಾಗಿ ಒಂದು ಸೂಚನೆ ಏನಪ್ಪಾ ಅಂತಂದ್ರೆ, ಒಂದು ಗುರುತೇನಪ್ಪಾ ಅಂತಂದ್ರೆ, ಇವತ್ತು ಆತ್ಮೀಯ ಜೀವಿತದಲ್ಲಿ ಒಂದ್ಸಲ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಆತ್ಮದಲ್ಲಿ ತೀವ್ರತೆ ಉಳ್ಳವರಾಗಿದ್ದೇವೆ, ನಾವು ಆತ್ಮದಲ್ಲಿ ವೇಗ ಉಳ್ಳವರಾಗಿದ್ದೇವೆ, ನಾವು ಆತ್ಮ ಭರಿತರಾಗಿದ್ದೇವೆ ಎಂಬುದಾಗಿ ಒಂದು ಸೂಚನೆ ಏನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ, ದೇವ್ರ ಮಕ್ಕಳ ಜೀವಿತದಲ್ಲಿ ಅವ್ರು ಸ್ಥಿರಚಿತ್ತರಾಗಿದ್ದರೆ, ಸ್ಥಿರ ಬುದ್ಧಿ ಉಳ್ಳವರಾಗಿದ್ದರೆ, ಅವರಲ್ಲಿ ಸ್ಥಿರತೆ ಅಂತಕ್ಕಂಥದ್ದು ಎಂಬುದಾಗಿ ಅವರಲ್ಲಿ ಕಾಣ್ಬೇಕಪ್ಪ ಅಂತಂದ್ರೆ ನಾವು ನೋಡ್ತೀವಿ ಒಂದು 4 ಗುರುತುಗಳು ಇವತ್ತು ನಾವು ದೇವರ ವಾಕ್ಯದಿಂದ ನಾವು ನೋಡೋಣ. ಸ್ಥಿರ ಚಿತ್ತ ಉಳ್ಳವರಲ್ಲಿ, ಸ್ಥಿರ ಬುದ್ಧಿ ಉಳ್ಳವರಲ್ಲಿ 4 ಒಂದು ಸ್ವಭಾವಗಳು, 4 ಒಂದು ಗುಣಲಕ್ಷಣಗಳು ಅವರಲ್ಲಿ ಯಾವಾಗಲೂ ಕಂಡು ಬರ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಂದು ವೇಳೆ ಈ 4 ಸ್ವಭಾವಗಳು, ಈ 4 ಗುಣಲಕ್ಷಣಗಳು ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಇಲ್ಲಪ್ಪ ಅಂತಂದ್ರೆ, ಯಾಕಪ್ಪ ಅಂತಂದ್ರೆ ಎಲ್ಲವುಗಳ ಅಂತ್ಯ ಹತ್ತಿರವಾಗ್ತಾ ಇದೆ, ದೇವ್ರು ಬರುವಂತ ದಿನ ಬಹಳ ಸಮೀಪವಾಗ್ತಾ ಇದೆ. ಒಂದ್ ವೇಳೆ ಇಲ್ಲಿ ಕಾಣುವಂತ 4 ಗುರುತುಗಳು, 4 ಆಟಿಟ್ಯೂಡ್ಗಳು ವಿಶ್ವಾಸ ಜೀವಿತದಲ್ಲಿ, ಸಹೋದರ ಸಹೋದರಿಯರ ಜೀವಿತದಲ್ಲಿ ಈ 4 ವಿಷಯಗಳು ಒಂದ್ ವೇಳೆ ಇರ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ವಿಶ್ವಾಸ ಜೀವಿತವೇ ಅದು ವ್ಯರ್ಥ ಆಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ಬಹು ಜಾಗ್ರತೆಯಿಂದ ನಾವು ಕೇಳೋಣ. ಮೊದಲನೇ ಪೇತ್ರ 4ನೇ ಅಧ್ಯಾಯ 7ನೇ ವಚನದಲ್ಲಿ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ, ನೀವು ಜಿತೇಂದ್ರರಾಗಿರ್ರಿ, ನೀವು ಆತ್ಮದಲ್ಲಿ ತೀವ್ರತೆ ಉಳ್ಳವರಾಗಿರಿ, ನೀವು ಸ್ಥಿರಚಿತ್ತರಾಗಿ, ಸ್ಥಿರ ಬುದ್ಧಿ ಉಳ್ಳವರಾಗಿರಿ ಎಂಬುದಾಗಿ ಪವಿತ್ರಾತ್ಮನ ಇವತ್ತು ನಮಗೆ ಹೇಳುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅದು ನಮ್ಮಲ್ಲಿ ಇದೆ ಎಂಬುದಾಗಿ ಗುರುತೇನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ. ಇದಕ್ಕೆ ಸುಮಾರು ಕನಿಷ್ಠ ಈ ಅಧ್ಯಾಯದಲ್ಲಿ 4 ವಿಷಯಗಳನ್ನ ನಾವು ನೋಡ್ತೇವೆ, 4 ಗುರುತುಗಳನ್ನ ನೋಡ್ತೇವೆ. 4 ಗುರುತಿನಲ್ಲಿ ಮೊಟ್ಟ ಮೊದಲನೇದೇನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಮಗನಾಗಿರುವಂತ ನಾವೆಲ್ಲರೂ ಕೂಡ, ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಆತ್ಮದಲ್ಲಿ ನಾವು ತೀವ್ರತೆ ಉಳ್ಳವರಾಗಿದ್ದೀವಿ, ಆತ್ಮೀಯ ಜೀವಿತದಲ್ಲಿ ಚುರುಕುಳ್ಳವರಾಗಿದ್ದೀವಿ ಅಂತ ಹೇಳಿ ನಮಗಿರುವಂತ ಮೊಟ್ಟ ಮೊದಲೇ ಲಕ್ಷಣ ಯಾವುದು ಎಂಬುದಾಗಿ ನೋಡುತ್ತಾ ನಾವು ನೋಡ್ತೇವೆ.
ಯಾವಾಗ ನಮ್ಮಲ್ಲಿ ಸ್ವಸ್ಥ ಬುದ್ಧಿ ಅಂತಕ್ಕಂಥದ್ದು ಇರ್ತದೋ ಅವಾಗ ನಾವು ನೋಡ್ತೇವೆ ದೇವರ ವಿಷಯದಲ್ಲಿ ಸಮರ್ಪಣೆ ಉಳ್ಳಂತ ಜೀವಿತ ನಮ್ಮದಾಗಿರ್ತದೆ ಅಂತ ಹೇಳಿದ್ರು. ಮೊದಲನೇ ಗುರುತು, ದೇವರು ಬರುವಂತ ದಿನ ಸಮೀಪವಾಗ್ತಾ ಇದೆ, ಎಲ್ಲವುಗಳ ಅಂತ್ಯ ಹತ್ತಿರ ಆಗ್ತಾ ಇದೆ ಎಂಬುದಾಗಿ ಈ ಮಾತುಗಳನ್ನು ಕೇಳುವಂತ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿ ಆತ್ಮದಲ್ಲಿ ತೀವ್ರತೆ ಉಳ್ಳ ಒಬ್ಬ ಸಹೋದರನಾಗ್ಲಿ ಒಬ್ಬ ಸಹೋದರಿ ಆಗ್ಲಿ ಅವರಲ್ಲಿ ಇವರು ಸ್ಥಿರ ಬುದ್ಧಿಯವರಾಗಿದ್ರೆ ಅಂತಕ್ಕಂಥ ಒಂದು ಮೊಟ್ಟ ಮೊದಲ ಲಕ್ಷಣ ಏನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ ದೇವರ ವಿಷಯದಲ್ಲಿ ನಾವು ನೋಡ್ತಿದ್ದೇವೆ ಅವರಿಗೆ ನಾವು ನೋಡ್ತೇವೆ ಸಮರ್ಪಣೆ ಒಂದು ಮನೋಭಾವ ಅವರಲ್ಲಿ ಮನೆ ಮಾಡ್ಕೊಂಡಿರ್ತದೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಏನು ಮನೆ ಮಾಡಿರ್ತದ್ರಿ ಅವರಲ್ಲಿ? ಸಮರ್ಪಣೆ ಭಾವ ಅಂತಕ್ಕಂಥದ್ದು ದೇವರ ವಿಷಯದಲ್ಲಿ ನಾವು ನೋಡ್ತೇವೆ. ಸಮರ್ಪಣೆ ಭಾವ ಅಂತಕ್ಕಂಥದ್ದು ಅವರಲ್ಲಿ ಯಾವಾಗಲೂ ಕೂಡ ಮನೆ ಮಾಡಿರ್ತದೆ. ಇದೊಂದು ಗುರ್ತೇನಪ್ಪ ಅಂತಂದ್ರೆ ಈ ವ್ಯಕ್ತಿ, ಈ ಸಹೋದರ, ಈ ಸಹೋದರಿ ಆತ್ಮದಲ್ಲಿ ತೀವ್ರತೆ ಉಳ್ಳವರಾಗಿದ್ದರೆ, ಆತ್ಮದಲ್ಲಿ ಚುರುಕುಳ್ಳವರಾಗಿದ್ದರೆ ಎಂಬುದಾಗಿ ಇದು ಮೊಟ್ಟ ಮೊದಲನೇ ಒಂದು ಸೂಚನೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗ್ತದೆ ಎಂಬುದಾಗಿ ನೋಡುತ್ತ ಸಂದಲಿ. ಎರಡನೇ ಸೂಚನೆ ಏನಪ್ಪಾ ಅಂತಂದ್ರೆ ಸ್ವಸ್ಥ ಬುದ್ಧಿ ಒಂದ್ ವೇಳೆ ಉಳ್ಳವರು ನಾವು ಒಂದ್ ವೇಳೆ ಆಗಿದ್ದೇವಪ್ಪ ಅಂತಂದ್ರೆ, ಜಿತೇಂದ್ರಿಯರು ನಾವು ಒಂದ್ ವೇಳೆ ಆಗಿದ್ದೇವಪ್ಪ ಅಂದ್ರೆ ದೇವ್ರ ವಾಕ್ಯ ಹೇಳುವಂತೆ ನಾವು ನೋಡ್ತೇವೆ ನಮ್ಮ ವಿಷಯದಲ್ಲಿ ನಮ್ಮ ಕುರಿತು ಸರಿಯಾದಂತ ಅವಗಾಹನೆ ನಮ್ಗೆ ಇರ್ತದೆ ಅಂತ ಹೇಳಿ. ಅಂದ್ರೆ ನಾವು ಏನಾಗಿದ್ದೀವಿ, ನಮ್ಮ ಒಂದು ಗುರಿ ಏನಾಗಿದೆ, ಕರೆದಂತ ದೇವರು ಆತನು ಎಂತವನಾಗಿದ್ದಾನೆ ಅಂತ ಕೇಳಿ ಪರಿಪೂರ್ಣತೆ ಅಂತಕ್ಕಂಥದ್ದು, ಪರಿಪೂರ್ಣವಾದಂತ ನಮ್ಮ ವಿಷಯದಲ್ಲಿ ಪರಿಪೂರ್ಣವಂತ ಜ್ಞಾನ ನಮ್ಗೆ ಇರ್ತದೆ ಅಂತ ಹೇಳಿ. ಒಂದ್ ವೇಳೆ ಈ ಪರಿಪೂರ್ಣವಾದಂತ ನಮ್ಮ ವಿಷಯದಲ್ಲಿ ದೇವರು ನಮ್ಮನ್ನು ಯಾತಕ್ಕೋಸ್ಕರಾಗಿ ಕರೆದಿದ್ದಾನೆ, ಕರೆದಂತ ಉದ್ದೇಶ ಏನೆಂಬುದಾಗಿ ಇದು ನಮ್ಮಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರೆ ಪರಿಪೂರ್ಣವಾದಂತ ಜ್ಞಾನ ನಮ್ಮಲ್ಲಿ ಇರುವುದಿಲ್ಲ. ಅದಕ್ಕೆ ನಾವು ನೋಡ್ತಿದ್ದೇವೆ, ಎರಡನೇದಾಗಿ ನಾವು ನೋಡ್ತಿದ್ದೇವೆ ಒಬ್ಬ ವಿಶ್ವಾಸಿ ತಾನು ಏನಾಗಿದ್ದಾನೆ ಅಂತಕ್ಕಂಥ ಒಂದು ಗುರುತು ಅವನಿಗೆ ಇರ್ತದೆ. ಒಬ್ಬ ವಿಶ್ವಾಸಿ, ಒಬ್ಬ ದೇವ್ರ ಮಗನು, ಒಬ್ಬ ದೇವ್ರ ಮಗಳು ಅವ್ರಿಗೆ ಏನಿರ್ತದೆ ಅಂದ್ರೆ ತಾವು ಏನಾಗಿದ್ದೀವಿ ಅಂತಕ್ಕಂಥ ಸರಿಯಾದ ಅವಗಾಹನೆ ಅವ್ರಿಗೆ ಇರ್ತದೆ. ಎರಡನೇದಾಗಿ ಇದು ಎರಡನೇ ಲಕ್ಷಣ ನಾವು ನೋಡ್ತೇವೆ. ಮತ್ತು ಮೂರನೇದಾಗಿ ಅವ್ರಿಗಿರುವಂತ ಒಂದು ಶ್ರೇಷ್ಠವಾದಂತ ಒಂದು ಸ್ವಭಾವ ಏನಪ್ಪಾ ಅಂತಂದ್ರೆ, ಮತ್ತು ಯಾವಾಗ ದೇವರ ಮನೆ ವಿಷಯದಲ್ಲಿ ಬರ್ತೀವೋ, ದೇವರ ಮಂದಿರದ ವಿಷಯದಲ್ಲಿ ಬರ್ತೀವೋ, ಸಭೆ ವಿಷಯದಲ್ಲಿ ಬರ್ತೀವೋ, ಅವ್ರಿಗೆ ಏನಿರ್ತದಪ್ಪ ಅಂತಂದ್ರೆ ಮೂರನೇ ಒಂದು ಸ್ವಭಾವ ಏನಿರ್ತದ ಅವ್ರ ಬಲ್ಲಪ್ಪ ಅಂತಂದ್ರೆ, ಮೂರನೇ ಒಂದು ಗುಣಲಕ್ಷಣ ಅವರಲ್ಲಿ ಏನಿರ್ತದಪ್ಪ ಅಂತಂದ್ರೆ ಸಭೆ ವಿಷಯದಲ್ಲಿ ಯಾವಾಗಲೂ ಕೂಡ ಸೇವಾ ಮನೋಭಾವ ಅಂತಕ್ಕಂಥವ್ರಲ್ಲಿ ಇರ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಎಷ್ಟನೇ ಗುರುತ್ರಿ ಇದು? ಒಬ್ಬ ವಿಶ್ವಾಸಿ, ಒಬ್ಬ ಸಹೋದರ, ಒಬ್ಬ ಸಹೋದರಿ ಜಿತೇಂದ್ರರಾಗಿದ್ದಾರಪ್ಪ ಅಂತಂದ್ರೆ, ಅವ್ರು ಸ್ವಸ್ಥ ಬುದ್ಧಿ ಉಳ್ಳವರಾಗಿದ್ದಾರಪ್ಪ ಅಂತಂದ್ರೆ, ಸ್ಥಿರಚಿತ್ತರಾಗಿದ್ದಾರಪ್ಪ ಅಂತಂದ್ರೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಎಂಬುದಾಗಿ ಅರಿವು ಇಟ್ಕೊಂಡು ಅವ್ರು ಜೀವಿಸ್ತಾ ಇದ್ದಾರಪ್ಪ ಅಂತಂದ್ರೆ, ಆತ್ಮದಲ್ಲಿ ತೀವ್ರತೆ ಉಳ್ಳವರಾಗಿ ಅವರು ಜೀವಿಸ್ತಾ ಇದ್ದಾರಪ್ಪ ಅಂತಂದ್ರೆ, ಅವರು ಸಭೆ ವಿಷಯದಲ್ಲಿ, ಜೀವ ಸ್ವರೂಪನಂತ ದೇವರ ಮಂದಿರದ ವಿಷಯದಲ್ಲಿ ಅವರ ಹೃದಯದಲ್ಲಿ ಯಾವಾಗಲೂ ಕೂಡ ಒಂದು ಸೇವಾ ಮನೋಭಾವ ಅಂತಕ್ಕಂಥವ್ರ ಹೃದಯದಲ್ಲಿ, ಮನಸ್ಸಿನಲ್ಲಿ ಇರ್ತದೆ ಅಂತ ಹೇಳಿ ನಾವು ನೋಡ್ತೇವೆ. ಯಾವಾಗ ಸಭೆ ವಿಷಯದಲ್ಲಿ ಸೇವಾ ಮನೋಭಾವ ಅಂತಕ್ಕಂಥದ್ದು ಅವರ ಒಂದು ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಮನೆ ಮಾಡ್ಕೊಂಡಿರ್ತದೋ, ಇದು ನಾವು ನೋಡ್ತಿದ್ದೇವೆ. ಇದು ಒಬ್ಬ ವಿಶ್ವಾಸಿಗೆ ಏನ್ ಗುರುತಪ್ಪ ಅಂತಂದ್ರೆ, ಇದು ಏನು ಸೂಚನೆಪ್ಪ ಅಂತಂದ್ರೆ ನಾವು ನೋಡ್ತೇವೆ ಆತನು ಸ್ಥಿರಚಿತ್ತನಾಗಿದ್ದಾನೆ, ಆಕೆ ಸ್ಥಿರಚಿತ್ತಳಾಗಿದ್ದಾಳೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಅಂತಕ್ಕಂಥ ಒಂದು ಎಚ್ಚರಿಕೆ ಜೀವಿತ ಇವರಲ್ಲಿದೆ ಎಂಬುದಾಗಿ ಈ ಮೂರನೇ ಒಂದು ಸೂಚನೆ, ಮೂರನೇ ಒಂದು ಗುರುತು ಅವರಲ್ಲಿ ಕಾಣಿಸ್ತದೆ. ಮತ್ತು ಕೊನೆಯದಾಗಿ ನಾಲ್ಕನೇದಾಗಿ ನಾವು ನೋಡ್ತೇವೆ ಈ ಒಂದು ಅತಿ ಅಮೂಲ್ಯವಾದಂತ ಶ್ರೇಷ್ಠವಾದಂತ ಒಂದು ಗುರುತು ಏನಪ್ಪಾ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಾವು ಸ್ವಸ್ಥ ಬುದ್ಧಿ ಉಳ್ಳವರಾಗಿದ್ದೇವಪ್ಪ ಅಂತಂದ್ರೆ, ಸ್ಥಿರ ಬುದ್ಧಿ ಉಳ್ಳವರಾಗಿದ್ದೇವಪ್ಪ ಅಂತಂದ್ರೆ, ಕೊನೆಯದಾಗಿ ಶ್ರೇಷ್ಠವಾಗಿ ಇನ್ನೊಂದು ಲಕ್ಷಣ ನಮ್ಮಲ್ಲಿ ಏನಿರ್ತದಪ್ಪ ಅಂತಂದ್ರೆ, ನಮ್ಮ ವೈರಿಗಳ ವಿಷಯದಲ್ಲಿ, ನಮ್ಮ ಶತ್ರುಗಳ ವಿಷಯದಲ್ಲಿ ನಾವು ಯಾರನ್ನು ವೈರಿಗಳೆಂಬುದಾಗಿ ಎಣಿಸ್ತಾ ಇದ್ದೀವಿ, ನಾವು ಯಾರನ್ನು ಶತ್ರುಗಳೆಂಬುದಾಗಿ ನಾವು ಎಣಿಸ್ತಾ ಇದ್ದೀವಿ, ಅವರ ವಿಷಯದಲ್ಲಿ ನಾವು ನೋಡ್ತೇವೆ ದೇವರ ಮಗನಿಗೆ, ದೇವ್ರ ಮಗಳಿಗೆ ಸಹನೆ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು ಇರ್ತದೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ದೇವರ ಮಗನಲ್ಲಿ, ದೇವ್ರ ಮಗಳಲ್ಲಿ ನಾವು ನೋಡ್ತೇವೆ ಅವರು ಮುಯ್ಯಿಗೆ ಮುಯ್ಯನ್ನು ತೀರಿಸುವಂತ ಕೆಲಸ ಅವ್ರು ಯಾವತ್ತೂ ಕೂಡ ಮಾಡುವುದಿಲ್ಲ. ನಾವು ನೋಡ್ತೇವೆ ಅವರು ತಮ್ಮ ಶತ್ರುಗಳ ವಿಷಯದಲ್ಲಿ, ತಮ್ಮ ವೈರಿಗಳ ವಿಷಯದಲ್ಲಿ ಅವರಲ್ಲಿ ಏನಿರ್ತದಪ್ಪ ಅಂತಂದ್ರೆ ಒಂದು ಸಹನೆ ಅಂತಕ್ಕಂಥದ್ದು ಇರ್ತದೆ ಅಂತ ಹೇಳಿ. ಅವ್ರು ಯಾರೇ ಶತ್ರುಗಳಿರ್ಲಿ, ಅವ್ರು ಯಾರೇ ನಮಗೆ ವೈರಿಗಳಿರ್ಲಿ, ಅವ್ರು ನಮ್ಗೆ ಶತ್ರುವಾಗಿ ವೈರಿಗಳಿಗೆ ನಮಗೆ ಬಾಧಿಸ್ತಾ ಇದ್ರು ಕೂಡ ಅವರ ವಿಷಯದಲ್ಲಿ ಒಬ್ಬ ಆತ್ಮದಲ್ಲಿ ತೀವ್ರತೆ ಉಳ್ಳಂತ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ನಾಲ್ಕನೇ ಶ್ರೇಷ್ಠವಾದಂತ ಲಕ್ಷಣ ಏನಿರ್ತದಪ್ಪ ಅಂತಂದ್ರೆ ನಾವು ನೋಡ್ತೇವೆ ತಮ್ಮ ವೈರಿಗಳ ವಿಷಯದಲ್ಲಿ, ತಮ್ಮ ಶತ್ರುಗಳ ವಿಷಯದಲ್ಲಿ ಸಹನೆ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು ಅದು ಮುಂದೆ ತೆಗೆದುಕೊಂಡು ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊದಲನೇ ಪೇತ್ರ 4ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನ ತನಕ ನಾವು ನೋಡ್ತೇವೆ ಈ 4 ಒಂದು ಗುರುತುಗಳು, 4 ಒಂದು ಸ್ವಭಾವಗಳು, 4 ಒಂದು ಗುಣಲಕ್ಷಣಗಳು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ, ಪ್ರತಿಯೊಬ್ಬ ದೇವರ ಮಗನಲ್ಲಿ, ಪ್ರತಿಯೊಬ್ಬ ದೇವರ ಮಗಳಲ್ಲಿ
ಇದು ಪ್ರತಿ ದೇವರು ದೃಷ್ಟಿಸುವಂತ ಸಂದರ್ಭದಲ್ಲಿ, ದೇವರು ತನ್ನ ದೃಷ್ಟಿಯನ್ನು ಹಾಯಿಸುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ದೇವರಿಗೆ ಕಾಣಿಸ್ಬೇಕಂತ ಹೇಳಿ. ಒಂದ್ ವೇಳೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಚರ್ಚ್ ಪ್ರೇಯರ್ಗೆ ಬಂದಿರುವಂತ ನಾವು, ಅಥವಾ ಈ ಧ್ವನಿಯನ್ನು ಕೇಳುವಂತ ನಾವು ಯಾರೇ ಆಗಿರ್ಲಿ, ಕಡೆ ಕಾಲದಲ್ಲಿ ಜೀವಿಸುವಂತ ನಾವು ನಮ್ಮ ಸುತ್ತಲೂ ಜರುಗುವಂತ ಅನೇಕ ಪರಿಸ್ಥಿತಿಗಳು ಗಮನಿಸ್ತಾ ಇದ್ರು ಕೂಡ, ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದ್ರು ಕೂಡ, ನಾವು ಇನ್ನೂ ಕೂಡ ಜಿತೇಂದ್ರರಾಗಿ ನಾವು ಇಲ್ಲಪ್ಪ ಅಂತಂದ್ರೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಎಂಬುದಾಗಿ ನಾವು ಒಂದ್ ವೇಳೆ ತಿಳಿದುಕೊಳ್ಳದೆ ಒಂದ್ ವೇಳೆ ನಾವು ಜೀವಿಸ್ತಾ ಇದ್ದೇವಪ್ಪ ಅಂತಂದ್ರೆ, ನಮ್ಮಲ್ಲಿ ಇನ್ನೂ ಕೂಡ ಸ್ಥಿರ ಬುದ್ಧಿ ಇಲ್ಲ, ಮತ್ತು ನಾವು ಜಿತೇಂದ್ರರಾಗಿಯೂ ಇಲ್ಲ, ನಾವು ಆತ್ಮದಲ್ಲಿ ತೀವ್ರತೆ ಉಳ್ಳವರಾಗಿ ಇಲ್ಲ ಎಂಬುದಾಗಿ ಇದರ ಅರ್ಥ ಸೂಚಿಸುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಅಲ್ಲೆಲ್ಲೂಯಾ. ನನ್ ಮಾತಾಡ್ತಾ ಆಗ್ಲತ್ತದ್ರಿ. ದೇವರು ಬರುವಂತ ಸಮಯ ಸಮೀಪವಾಗಿದೆ, ನಾವು ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಎಂಬುದಾಗಿ ದೇವರು ಹೇಳುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇವತ್ತು ದೇವರು ಕೋರುವಂತದ್ದು ಏನಪ್ಪಾ ಅಂತಂದ್ರೆ ಸ್ಥಿರ ಚಿತ್ತತೆ, ಸ್ಥಿರ ಬುದ್ಧಿ. ಇದು ನಮಗೆ ದೇವರು ಕೋರುವಂತಾಗಿದೆ. ಒಂದ್ ವೇಳೆ ಈ ಸ್ಥಿರ ಚಿತ್ತ ಅಂತಕ್ಕಂಥದ್ದು, ಜಿತೇಂದ್ರಿಯ ಅಂತಕ್ಕಂಥದ್ದು, ಈ ಸ್ಥಿರ ಬುದ್ಧಿ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದ್ ವೇಳೆ ಇರ್ಲಿಲ್ಲಪ್ಪ ಅಂತಂದ್ರೆ, ಅದಕ್ಕೆ ಬದಲಾಗಿ ಯಾವ ಬುದ್ಧಿ ಇದ್ದಂಗ್ರಿ? ಯಾವ ಬುದ್ಧಿ ಇದ್ದಂಗ? ಸ್ವಸ್ಥ ಬುದ್ಧಿ, ಸ್ಥಿರ ಬುದ್ಧಿ, ಸ್ಥಿರತೆ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಅದಕ್ಕೆ ಬದಲಾಗಿ ಯಾವ್ದಿದ್ದಂಗ್ರಿ? ನಿರ್ಲಕ್ಷ್ಯದ ಬುದ್ಧಿ ಇದ್ದಂಗ ನಮ್ಮ ಹತ್ರ. ಹೌದಲ್ಲ? ಯಾವ ಬುದ್ಧಿ ಇದ್ದಂಗ್ರಿ? ನಿರ್ಲಕ್ಷ್ಯದ ಬುದ್ಧಿ ಇದ್ದಂಗ. ನಿರ್ಲಕ್ಷ್ಯದ ಬುದ್ಧಿ ಅಂದ್ರೆ ಹೆಂಗಿರ್ತದಪ್ಪ ಅಂತಂದ್ರೆ, ಈ ನಿರ್ಲಕ್ಷ್ಯ ಬುದ್ಧಿ ಅದು ಹೆಂಗಿರ್ತದಪ್ಪ ಅಂತಂದ್ರೆ, ಒಂದ್ ಸಾರಿ ಊಹೆ ಮಾಡ್ಕೊಡ್ರಿ. ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಸುಮಾರು ಬೆಳಗ್ಗೆ 3 ಗಂಟೆಗೆ ಒಬ್ಬ ಲೇಡಿ, ಒಬ್ಬ ಯವನಸ್ಥ ಹೆಣ್ಮಗಳು ಓಡ್ತಾ 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 ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಮಲಗಿರುವಂತ ಪೊಲೀಸ್ನನ್ನ ತಟ್ಟಿ ಎಬ್ಬಿಸಿ ಆಕೆ ಹೇಳ್ತಾಳೆ, ಸರ್ ಸರ್ ನನಗೆ ನ್ಯಾಯ ಕೊಡ್ರಿ, ನನಗೆ ಕಾಪಾಡ್ರಿ, ನನಗೆ ನ್ಯಾಯ ಕೊಡ್ರಿ ಎಂಬುದಾಗಿ ಆ ಪೊಲೀಸ್ನನ್ನ ಎಬ್ಬಿಸಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಳುವಂತ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ಆತ ಹೇಳ್ತಾನೆ ಎದ್ದು, ಏನಮ್ಮ ನಿಂದು ಏನು ನಿಂದು ಕಾಟ, ನಿಂದು ಏನು ಅಂತಂದ್ರೆ, ಸರ್ ನಾನು ಬರ್ತಾ ಇದ್ದೀನಿ, ನನ್ನನ್ನು ಯಾರೋ 4 ಜನ ಹಿಂಬಾಲಿಸ್ತಾ ಇದ್ರೆ, ಅದಕ್ಕೋಸ್ಕರ ಈಗ ನನಗೆ ರಕ್ಷಣೆ ಕೊಡ್ರಿ ಅಂತ ಆಕೆ ಕೇಳ್ತಾಳೆ. ಕೇಳಿದಂತ ಸಂದರ್ಭದಲ್ಲಿ ಆತ ಹೇಳ್ತಾನೆ ಪೊಲೀಸು, ಇಲ್ಲ ನೀನು ಕಂಪ್ಲೇಂಟ್ ಮೊದಲು ಬರ್ಸು ಎಂಬುದಾಗಿ ಕೇಳ್ತಾಳೆ. ಅವಾಗ ಆಕೆ ಹೇಳ್ತಾಳೆ, ಸರ್ ನನಗೆ ಬರೆಯಕ್ ಬರಲ್ಲ, ನೀವೇ ಎದ್ದು ಏನ್ ಮಾಡ್ರಪ್ಪ ಅಂತಂದ್ರೆ ಕಂಪ್ಲೇಂಟ್ ಬರೀರಿ ಎಂಬುದಾಗಿ ಆಕೆ ಹೇಳ್ತಾಳೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಆ ಪೊಲೀಸ್ ಹೇಳ್ತಾನೆ, ಈ ಕಂಪ್ಲೇಂಟ್ ಬರೆಯಕ್ ಬರಲಪ್ಪ ಅಂತಂದ್ರೆ ನಿಂದು ಏನಮ್ಮ ಕಿರಿಕಿರಿ, ನಿಂದು ಸಾಕಾಯ್ತು, ಬೇರೆ ಪೊಲೀಸ್ ಸ್ಟೇಷನ್ ನೀನು ಬರ್ತದೆ, ನಿನ್ಗೆ ಅಲ್ಲಿ ಹೋಗಿ ಎಂಬುದಾಗಿ ಆತನು ಒಂದು ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ಅವಾಗ ತಕ್ಷಣ ಆ ಒಂದು ಮಹಿಳೆ, ಆ ಕಂಪ್ಲೇಂಟ್ ಕೊಡಕ್ ಬಂದಂತ ಮಹಿಳೆ ಒಂದು ಸಲ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ತನ್ನ ಮೇಲಿರುವಂತ ವಸ್ತ್ರಗಳನ್ನು ತೆಗೆದು ಅಲ್ಲಿರುವಂತ ಇನ್ನೊಬ್ಬ ಪೊಲೀಸ್ ಅಧಿಕಾರಿಯನ್ನು ಕರೆದು, ಈತನನ್ನು ಇದೇ ಕ್ಷಣದಲ್ಲಿ ಡಿಸ್ಮಿಸ್ ಮಾಡ್ತಾ ಇದ್ದೀನಿ, ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಎಂಬುದಾಗಿ ಗಟ್ಟಿಯಾಗಿ ಕೂಗಿದಾಗ ಆತನಿಗೆ ಒಂದು ಸಲ ಆಶ್ಚರ್ಯ ಆಗ್ತದ. ಆತನಿಗೆ ಒಂದ್ಸಲ ಆತನು ಬಹಳ ಆಶ್ಚರ್ಯ ಪಡ್ತಾನ. ಆವಾಗ ಆತನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ತಕ್ಷಣ ಆತನಿಗೆ ಅರ್ಥ ಆಗ್ತದ ತನ್ನ ಎದುರುಗಡೆ ಇದ್ದಂತ ಮಹಿಳೆ ಯಾರು ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಆಕೆ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಕೆ ಇರ್ತಾಳೆ, SP ಇರ್ತಾಳೆ. ಆಕೆ ಮಾರು ವೇಷದಲ್ಲಿ ಬಂದು ಸಾರ್ವಜನಿಕರಿಗೆ ಯಾವ ರೀತಿಯಾದಂತ ನ್ಯಾಯ ಇಲ್ಲಿ ಸಿಗ್ತಾ ಇದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಯಾವ ರೀತಿಗೆ ಈ ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ ಇದ್ರೆ, ತಮ್ಮ ನಿಯತ್ತಾದಂತ ಕೆಲಸವನ್ನು ಯಾವ ರೀತಿಗೆ ಮಾಡ್ತಾ ಇದ್ರಲ್ಲ ಎಂಬುದಾಗಿ ಆಕೆ ಮಾರು ವೇಷದಲ್ಲಿ, ಅದೇ ಬೆಳಗಿನ ಜಾವದಲ್ಲಿ ನಸುಕಿನ ವೇಳೆಯಲ್ಲಿ ಬಂದು ಆಕೆ ಈ ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ತಕ್ಷಣ ಆತನಿಗೆ ಗೊತ್ತಾಗ್ತದೆ, ಈಕೆ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ, ಈಕೆ ಪೊಲೀಸ್ ಸೂಪರಿಂಟೆಂಡೆಂಟ್ ಇದ್ದಾಳೆ, SP ಇದ್ದಾಳೆ ಎಂಬುದಾಗಿ ಗೊತ್ತಾದ ತಕ್ಷಣ, ಮೇಡಮ್ ನನ್ನನ್ನು ಕ್ಷಮಿಸ್ರಿ ಎಂಬುದಾಗಿ ಆತನು ಕೇಳ್ತಾನೆ. ನಾವು ನೋಡ್ತೇವೆ, ಕ್ಷಮಿಸ್ರಿ ಅಂತ ಕೇಳಿದ ತಕ್ಷಣವೇ ಆ ಹೆಣ್ಮಗಳು ಅನ್ನನ್ನು ಕ್ಷಮಿಸುವುದಿಲ್ಲ, ಬದಲಾಗಿ ಒಂದ್ ಸಲ ಏನು ಡಿಸ್ಮಿಸ್ ಎಂಬುದಾಗಿ ಹೇಳ್ತಾಳೆ, ಸಸ್ಪೆಂಡ್ ಎಂಬುದಾಗಿ ಹೇಳ್ತಾಳೆ, ಆ ಸಸ್ಪೆಂಡ್ ಮಾಡ್ಬಿಡ್ತಾಳೆ. ಅವಾಗ ಒಂದು ಕ್ಷಣದಲ್ಲಿ ಆತನಿಗೆ ಏನಾಗ್ತದಪ್ಪ ಅಂತಂದ್ರೆ, ಅಲ್ಲಿ ತನಕ ರಾತ್ರಿ ಆತನು ಆ ಒಂದು ಮೇಜ್ನ ಹತ್ರ, ಟೇಬಲ್ ಹತ್ರ ಮಲ್ಕೊಂಡಂತ ಆ ಪೊಲೀಸ್ಗೆ ಅಲ್ಲಿ ತನಕ ಏನಾಗ್ತದಪ್ಪ ಅಂತಂದ್ರೆ ಆತನಿಗೆ ಅಸ್ಥಿರವಾದಂತ ಬುದ್ಧಿ ಇತ್ತು, ಆತನಿಗೆ ನಿರ್ಲಕ್ಷ್ಯದ ಬುದ್ಧಿ ಇತ್ತು, ಸೇವಾ ಮನೋಭಾವ ಅಂತಕ್ಕಂಥ ಆತನಿಗಿರ್ಲಿಲ್ಲ, ಆತನಿಗೆ ಕೊಟ್ಟಂತ ಜವಾಬ್ದಾರಿ ಆತನಿಗಿರ್ಲಿಲ್ಲ, ಸರ್ಕಾರ ಆತನಿಗೆ ಯಾಕೆ ಆ ನೇಮಕ ಮಾಡಿದೆ ಅಂತಕ್ಕಂಥ ಒಂದು ಕನಿಷ್ಠ ಸಾಮಾನ್ಯ ಪರಿಜ್ಞಾನ ಇಲ್ಲದೆ ಆತನು ತನ್ನ ಉದ್ಯೋಗದಲ್ಲಿ ಆತನ ಕೆಲಸ ಮಾಡ್ತಾ ಇದ್ನು. ಆದ್ರೆ ಒಂದು ಸಲ ಆ ಮಹಿಳೆ, ನಿನ್ನನ್ನು ಈ ರಾತ್ರಿ ಕಾಲದಲ್ಲಿ ನಿನ್ನನ್ನು ನಾನು ಸಸ್ಪೆಂಡ್ ಮಾಡ್ತೀನಿ, ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಒಂದೇ ಸಲ ಆತನಿಗಿರುವಂತ ಆ ಒಂದು ನಿರ್ಲಕ್ಷ್ಯತನ ಬುದ್ಧಿ ಹೋಗಿ ಒಂದೇ ಸಲ ಆತನಿಗೆ ಹೆಂಗೈತಪ್ಪ ಅಂತಂದ್ರೆ,
ಆ ಮೆದುಳಿಗೆ ಅಂಟ್ಕೊಂಡಿರುವಂತ ಜಂಗ್ ಇರ್ತದಲ್ರಿ ಒಂದೇ ಸಲ ಹೆಂಗೈತ್ರಿ ಅದು. ತಲೆಗ ಒಂದು ಜಂಗ್ ಅಂಟ್ಕೊಂಡಿತ್ತು ಅವನಿಗೆ, ಏನು ಜಂಗ್ ಹಿಡಿದಿತ್ತು ಒಂದೇ ಸಲ ಆ ಜಂಗ್ ಪೂರಾ ಆ ಕಿಲುಬ್ ಹತ್ತಿದ ಜಂಗ್ ಒಂದೇ ಸಲ ಜಾಡ್ಸಿ ಹೊಕಡ್ದಂಗ ಆಗ್ಬಿಡ್ತಾವ ಅವನಿಗೆ, ಒಂದೇ ಸಲ ಬುದ್ಧಿ ಬರ್ತವ ಅವನಿಗೆ. ಸೊ ದೇವರು ಕೂಡ ಅದನ್ನೇ ಮಾಡ್ತಾನಂತೇಳಿ, ದೇವರು ಕೂಡ ವಿಶ್ವಾಸಿ ಮಕ್ಕಳಿಗೆ ದೇವರು ಅದನ್ನೇ ಆತನು ಕೊನೆ ಕ್ಷಣದಲ್ಲಿ ಆತನು ಮಾಡುವಂತವನಾಗಿದ್ದಾನೆ. ಅದಕ್ಕೋಸ್ಕರಾಗಿ ಆತನು ಬರುವಂತ ಸಮಯ ಬಹಳ ಹತ್ತಿರವಾಗಿರೋದ್ರಿಂದ ಇನ್ನೂ ಕೂಡ ದೇವರು ನಮ್ಗೆ ಕರೆದಂತ ಉದ್ದೇಶ, ಆರಿಸ್ಕೊಂಡಂತ ಉದ್ದೇಶ, ನಾವು ದೇವರ ವಾಕ್ಯ ಆತನು ಆತ್ಮನ ಮೂಲಕವಾಗಿ ಬೋಧಿಸುವಂತ ಸಂದರ್ಭದಲ್ಲಿ 1 ಪೇತ್ರ 4:7 ಪ್ರಕಾರವಾಗಿ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ, ನೀವು ಪ್ರಾರ್ಥನೆಗೆ ಸಿದ್ಧವಾಗಿರಿ, ಸ್ವಸ್ಥ ಬುದ್ಧಿಯುಳ್ಳವರಾಗಿರಿ, ಸ್ಥಿರಚಿತ್ತರಾಗಿರಿ, ಜಿತೇಂದ್ರರಾಗಿರಿ ನೀವು, ಯಾಕಂದ್ರೆ ಎಲ್ಲವುಗಳಂತೆ ಹತ್ತಿರವಾಗಿದೆ ಎಂಬುದಾಗಿ ದೇವರು ಹೇಳುವಂತ ಸಂದರ್ಭದಲ್ಲಿ ಮತ್ತಷ್ಟು ನಾವು ಆತ್ಮದಲ್ಲಿ ತೀವ್ರತೆ ಉಳ್ಳವರಾಗಿದ್ದು, ಸ್ವಸ್ಥ ಬುದ್ಧಿ ಉಳ್ಳವರಾಗಿದ್ದು, ನಾವು ಆತನ ಒಂದು ಮಂದಿರದ ವಿಷಯದಲ್ಲಿ, ಆತನ ಸೇವೆ ವಿಷಯದಲ್ಲಿ ಸೇವಾ ಮನೋಭಾವ ಉಳ್ಳವರಾಗಿ ಮತ್ತಷ್ಟು ನಾವ್ ಏನ್ ಮಾಡ್ಬೇಕಂದ್ರೆ ಆತನ ಕೆಲಸದಲ್ಲಿ ನಾವು ನಿರತರಾಗಿರ್ಬೇಕಂತ ಹೇಳಿ. ಅಲ್ಲೆಲ್ಲೂಯಾ.